ಶ್ರೀ ಗುರುಭ್ಯೋ ನಮಃ. ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ಗುರುಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ನಾನು ನಿಮ್ಮ ಪ್ರೀತಿಯ ದಾಸನಪುರ ಶಾಂತಭೋಗ ರಾಮಕೃಷ್ಣಮೂರ್ತಿ ರಾಮರಾವ್ ಮಾಡುವ ನಮಸ್ಕಾರಗಳು. ರಾಮರಾವ್ 701 ಯೂಟ್ಯೂಬ್ಗೆ ತಮಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಜುಲೈ 29ನೇ ತಾರೀಕು ಬುಧವಾರ ಗುರುಪೌರ್ಣಮಿ ಅಂದರೆ ವ್ಯಾಸಪೌರ್ಣಮಿಗೆ ದೂರದರ್ಶನದಲ್ಲಿ ತಟ್ ಅಂತ ಹೇಳಿ ಕಾರ್ಯಕ್ರಮದ ಮುಖಾಂತರ ದೇಶವ್ಯಾಪಿ ವಿಶ್ವವ್ಯಾಪಿ ಪ್ರಖ್ಯಾತರಾಗಿರುವಂಥ ಶ್ರೀ ಡಾಕ್ಟರ್ ನಾ ಸೋಮೇಶ್ವರ ಅವರು ಈ ನಮ್ಮ ಕಾರ್ಯಕ್ರಮಕ್ಕೆ, ಈ ಒಂದು ಗುರುಪೂರ್ಣಿಮೆ ಕಾರ್ಯಕ್ರಮಕ್ಕೆ ಬಂದು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅವರ ಒಂದು ಗುರುವಾಣಿಯನ್ನು ನಮಗೆ ತಿಳಿಸಿರ್ತಾರೆ. ಬಹಳ ಅತ್ಯಂತ ಸುಂದರವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದು ನಮ್ಮ ಪೂರ್ವಜನ್ಮದ ಪುಣ್ಯ. ಇಂಥ ಮಹಾನ್ ಕಲಾವಿದರು, ಇಂಥ ವಾಗ್ಮಿಗಳು, ಭಾಷಣಕಾರರು, ಲೇಖಕರು, ಸಾಹಿತಿಗಳು ಏನು ಹೇಳಿದ್ರು ಅದು ಯಾವುದೂ ತಪ್ಪಾಗಲಾರದು. ಅಂಥವ್ರು ಬಂದು ಉತ್ತಮವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮಗೆಲ್ಲ ಆಶೀರ್ವಚನ ಕೊಟ್ಟರು. ಗಣಪತಿಜ್ಞ ಹವಾಮಹೇ ಪ್ರಿಯಾಣಾನ್ವಾ ಪ್ರಿಯಪತಿಜ್ಞ ಹವಾಮಹೇ ನಿಧೀನಾನ್ವಾ ನಿಧಿಪತಿಜ್ಞ ಹವಾಮಹೇ ವಸೋ ಮಮ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಶ್ರೀ ಮೈತ್ರೇಯೀ ಕಾತ್ಯಾಯನೇತಿ ಪತ್ನಿ ದ್ವಯ ಸಮೇತ ಜನಕ ವಿಶ್ವಾವಸು ಭರದ್ವಾಜ ವಿಶ್ವಾಮಿತ್ರ ಗೌತಮಾತ್ರಿಭ್ಯಸ್ತಾರಕ ಬ್ರಹ್ಮೋಪದೇಶಕ ಕಾಣ್ವಮಾಧ್ಯಂದಿನ ಶಾಭೀಯ ದಾವನೀಯ ಪಾಪಾದ ಪೌಂಡ್ರವತ್ಸ ಆವಟಿಕ ಪರಮಾವಟಿಕ ಔಖೇಯ ವೈಣೇಯ ಬಾಲ ಕಾತ್ಯಾಯನೇತಿ ಪಂಚದಶ ಶಿಷ್ಯೇಭ್ಯಃ ಅಯಾದಯಾಮಾಂನಾಯ ಪ್ರದಾಯಕ ಕಾತ್ಯಾಯನ ಗುರುವರ್ಯ ಕಲ್ಯಾವತಾರ ಕುಲಗುರುವರ್ಯ ಜನಕ ವಿಶ್ವಾಮಿತ್ರಾದಿ ಯಾಗ ಸಂರಕ್ಷಕ ಜನಕ ವಿದೀರ್ಣ ಸವೃಷಭ ಸಹಸ್ರ ಸಂಖ್ಯಾಕ ಕನಕಧೇನೂನ ಪ್ರಾಣ ಪ್ರತಿಷ್ಠಾಪನಾಚಾರ್ಯ ಗಾರ್ಗಿ ಕಹೋಳಾಜ್ವಲೋದ್ಧಾಲಕಾದಿ ಮುನಿಜನೈಃ ಋಷಿ ಸಾಮ್ರಾಟ್ ಇತಿ ಬಿರುದ ಸಮ್ಮಾನಿತ ಶಾಕಲ್ಯ ಪ್ರಾಣದಾಯಕ ವೇದ ಶರೀರ ಬ್ರಹ್ಮೋಪರಿಷ್ಟಗಾಯ ತ್ರಿಪಾಸನ ತತ್ಪರ ಇತ್ಯಾದಿ ಮಹಾವೈಭವ ಮಹಿತ ಶ್ರೀ ಭಗವದ್ಭಾಗವತಾಚಾರ್ಯ ಕೈಂಕರ್ಯ ಧುರಂಧರ ಶ್ರೀಮದ್ಯೋಗೀಶ್ವರ ಯಾಜ್ಞವಲ್ಕ್ಯ ಪರಮಾಚಾರ್ಯಾಣಾಂ ಚರಣಕಮಲಯೋಃ ಸಾಷ್ಟಾಂಗ ಪ್ರಣಾಮಾಂ ಸಮರ್ಪಯಾಮಃ. ಜಯ ಜಯ ವಿಜಯೀ ಭವ, ಜಯ ಜಯ ವಿಜಯೀ ಭವ. ಶ್ರೀ ಯೋಗೀಶ್ವರ ಯಾಜ್ಞವಲ್ಕ್ಯ ಮಹಾಪ್ರಭುಗಳಿಗೆ ಆಯಿತು ಹರಿದಾಸರ ಸಂಘ ದೊರಕಿದು ಎನಗೆ ಹಲವು ದೈವಗಳೆಂಬ ಹಂಬಲವು ಬಿಟ್ಟಿತು ಇನ್ನೇನು ಕಣ್ವ ಗುರುಗಳ ಧ್ಯಾನ
ಸರಸಂಗ ದೊರಕಿದು. ನಮ್ಮ ಶುಕ್ಲ ಯಜುರ್ವೇದ ಕಾಣ್ವ ಶಾಖಾ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂಥ ವಿ ಶ್ರೀನಿವಾಸಮೂರ್ತಿಯವರನ್ನು ಅಧ್ಯಕ್ಷತೆ ವಹಿಸಬೇಕು ಅಂತೇಳಿ ಈ ಸಭೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಗುರುಗಳಿದ್ದಾರೆ, ಸೋಮೇಶ್ವರ ಅವ್ರನ್ನ ನಾವು ಕರಿಬೇಕು ಅಂತೇಳಿ ಸುಮಾರು ಸಲ ನಾವು ಪ್ರಯತ್ನ ಪಟ್ಟಿದ್ವಿ. ಆದರೆ ಈ ವರ್ಷ ನಿಮ್ಮೆಲ್ಲರ ಒಂದು ಸೌಭಾಗ್ಯ ಈ ಗುರುಪೂರ್ಣಿಮೆ ದಿವಸ ಸಿಕ್ಕಿದೆ ಅಂತ ಹೇಳಿ ನಮಗೆಲ್ಲರಿಗೂ ಸಂತೋಷ ಆಗಿದೆ. ಅವರನ್ನು ಸಂಪರ್ಕ ಮಾಡಿದಾಗ ಅವರು ತುಂಬ ಹೃದಯದಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಒಪ್ಕೊಂಡು ಇವತ್ತು ಬಂದು ನಮ್ಮ ಸಭೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ಶುಕ್ಲ ಯಜುರ್ವೇದ ಕಾಣ್ವ ಶಾಖಾ ಟ್ರಸ್ಟ್ನ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಭಾಷಣಕಾರ ಅದ್ಭುತವಾಗಿ ಭಾಷಣವನ್ನು ಮಾಡ್ತಕ್ಕಂಥದ್ದು. ಯಾಕೆ ವ್ಯಾಸರ ಅಪರಾವತಾರ ಅಂತ ಇವ್ರಿಗೆ ಹೇಳಿದ್ದು ಅಂತಂದರೆ, ಬರಹಗಾರರಾಗಿ ಸುಮಾರು 70 ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಅವರು. ಮತ್ತು ದೂರದರ್ಶನದಲ್ಲಿ ಈವರೆಗೆ ಥಟ್ ಅಂತ ಹೇಳಿ ಕಾರ್ಯಕ್ರಮದ ಅತ್ಯಧಿಕವಾದಂಥ ಸಂಖ್ಯೆಯ ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ನಿರ್ಮಾತೃ ಅವರೊಬ್ಬರೇ. ಎಷ್ಟಾಗಿರಬಹುದು? 5075 ಸಂಖ್ಯೆಯ ಒಂದು ದಾಖಲೆಯ ಕಾರ್ಯಕ್ರಮವನ್ನು ದೂರದರ್ಶನದಲ್ಲಿ ಯಾರಾದರೂ ಒಬ್ಬ ಕಲಾವಿದ ಅಥವಾ ನಿರೂಪಕರಾಗಿ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ನಡೆಸಿರ್ತಕ್ಕಂಥ ಗಟ್ಟಿಗಾರರು ಯಾರಾದರೂ ಇದ್ದರೆ ಅದು ಸೋಮೇಶ್ವರ ಅವರು ಮಾತ್ರ. ಇವರು ಈ 5075 ಕಾರ್ಯಕ್ರಮ ಹಲವಾರು ದಾಖಲೆಗಳನ್ನು ಹೊಂದಿರತಕ್ಕಂಥ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥವರು. ಇವತ್ತಿನ ದಿವಸ ನಮ್ಮೆಲ್ಲರನ್ನ ಕುರಿತು ಗುರು ಮಹತ್ವದ ಬಗ್ಗೆ ಮತ್ತು ಹಲವಾರು ಸಾಮಾಜಿಕ ಧಾರ್ಮಿಕವಾದಂಥ ವಿಚಾರ ವಿನಿಮಯಗಳನ್ನು ನಮಗೆ ಮನಮುಟ್ಟುವಂತೆ ಹೇಳಲಿಕ್ಕೆ ಇಲ್ಲಿಗೆ ಆಗಮಿಸಿದ್ದಾರೆ. ಇದು ನಮ್ಮ ಸುದೈವ. ಹಾಗಾಗಿ ಅವರ ಅಮೃತವಾಣಿಯನ್ನು ಕೇಳಿಸ್ಕೊಳ್ಳಿಕ್ಕೆ ಅಪೇಕ್ಷೆ ಪಟ್ಟು ನಾವೆಲ್ಲ ಇಲ್ಲಿ ಕಿವಿಯನ್ನು ಹೀಗೆ ಮಾಡ್ಕೊಂಡು ಕೂತಿದ್ವಿ, ನಿಮಿರಿಸಿಕೊಂಡು ನಿಮ್ಮ ಕಡೆಗೆ ಕೊಟ್ಟಿರ್ತೀವಿ. ನಿಮ್ಮ ವಾಗ್ಜರಿಯನ್ನು ನಮ್ಮೆಲ್ಲರಿಗೂ ಆಶೀರ್ವಾದಪೂರ್ವಕವಾಗಿ ಗುರುಪೂರ್ಣಿಮೆಯ ದಿವಸ ಜ್ಞಾನವೃದ್ಧರು, ವಯೋವೃದ್ಧರು ತಾವು ದಯಮಾಡಿ ನಮ್ಮೆಲ್ಲರಿಗೂ ಆಶೀರ್ವಚನವನ್ನು ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವು ಸೃಷ್ಟಿಕರ್ತನಾದ ಬ್ರಹ್ಮನಂತೆ ನಮ್ಮೆಲ್ಲರಿಗೂ ಹೊಸ ಜ್ಞಾನವನ್ನು ಕೊಡ್ತಾನೆ. ವಿಷ್ಣುವಿನಂತೆ ಜ್ಞಾನವನ್ನು ಪೋಷಿಸ್ತಾನೆ. ಮಹೇಶ್ವರನಂತೆ ಅಜ್ಞಾನವನ್ನು, ಅಹಂಕಾರವನ್ನು, ದುರ್ಗುಣಗಳನ್ನು ನಾಶ ಮಾಡ್ತಾನೆ. ಆದ್ದರಿಂದ ಗುರು ಎನ್ನುವ ಈ ಪರಬ್ರಹ್ಮನನ್ನು ನಾನು ನಮಸ್ಕರಿಸುತ್ತೇನೆ ಎನ್ನುವ ಈ ಶ್ಲೋಕ ನಮ್ಮೆಲ್ಲರಿಗೂ ಪರಿಚಿತವಾದದ್ದು. ಈ ಶ್ಲೋಕವನ್ನು ಯಾರು ರಚಿಸಿದರೂ ನಮಗೆ ಗೊತ್ತಿಲ್ಲ. ಆದರೆ ಒಬ್ಬ ಮಹಾನುಭಾವರು ಈ ಶ್ಲೋಕವನ್ನು ರಚಿಸಿದರು ಅನ್ನೋ ಒಂದು ನಂಬಿಕೆ ಇದೆ. ಆ ಮಹಾನುಭಾವರು ಯಾರು ಅನ್ನೋದನ್ನು ತಾವು ಹೇಳಿದ್ರೆ ರಾಮಾಯಣದ ಅಂತರಂಗ ಎನ್ನುವ ಈ ಪುಸ್ತಕವನ್ನು ಬಹುಮಾನವಾಗಿ ಕೊಡ್ತೇನೆ. ಈ ಶ್ಲೋಕವನ್ನು ಬರೆದಂಥ ಮಹಾನುಭಾವರು ಯಾರು ಅನ್ನೋದು ಜನಜನಿತವಾಗಿದೆ ಅನ್ನೋದನ್ನು ತಿಳ್ಕೋಬೇಕು. ಯಾರಾದರೂ ಹೇಳ್ತೀರಾ? ಹೇಳೋರಿದ್ದರೆ ದಯವಿಟ್ಟು ಕೈ ಮೇಲೆ ಕೆತ್ತಬಹುದು. ಹೇಳಿ ಅನ್ನೋದು ಸರಿಯಾದ ಉತ್ತರ. ದಯವಿಟ್ಟು ಬನ್ನಿ. ವಾದ ಶ್ಲೋಕ ಉಂಟು ಗುರುವಿಗೆ ಸಂಬಂಧಪಟ್ಟ ಹಾಗೆ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಇದು ಶ್ಲೋಕದ ರೂಪ. ಏನು ಇದರ ಅರ್ಥ? ಅಜ್ಞಾನ ಅನ್ನೋದು ನನ್ನ ಕಣ್ಣಿಗೆ ಕತ್ತಲೆಯ ಹಾಗೆ ಕಟ್ಟಿಬಿಟ್ಟಿದೆ. ಅದು ಕಣ್ಣು ಕಾಣದವನಾಗಿದ್ದೇನೆ ನಾನು. ನನಗೆ ಜ್ಞಾನ ಎನ್ನುವ ಒಂದು ಅಂಜನವನ್ನು ಹಚ್ಚಿ ಒಂದು ಹೊಸ ನೋಟವನ್ನು, ದಿವ್ಯ ಬೆಳಕನ್ನು ನೀಡುವವರು ಯಾರಪ್ಪ ಅಂದರೆ ಅವರು ಗುರುವು. ಬಹುಶಃ ಜಗತ್ತಿನ ಯಾವುದೇ ಧರ್ಮದಲ್ಲಿ ಗುರುವಿಗೆ ಇಂತಹ ಉನ್ನತವಾದ ಸ್ಥಾನವನ್ನು ಕೊಟ್ಟಂಥ ಉದಾಹರಣೆ ಇಲ್ಲ. ಅದು ನಮ್ಮ ಹಿಂದೂ ಧರ್ಮದಲ್ಲಿದೆ. ಅದಕ್ಕಾಗಿ ನಾವೆಲ್ಲರೂ ಹೆಮ್ಮೆ ಪಡಬಹುದು. ಗುರು ಅಂದರೆ ಯಾರು? ಗುರುಪೂರ್ಣಿಮೆಯನ್ನು ಯಾಕೆ ಆಚರಿಸಬೇಕು? ಈ ಭಾರತದಲ್ಲಿ ಈ ಗುರು ಪರಂಪರೆ, ಗುರು ಪೂಜೆಯ ಪರಂಪರೆ ಯಾವಾಗ ಆರಂಭವಾಯಿತು? ಯಾರು ಆರಂಭಿಸಿದ್ರು? ಈ ಆಧುನಿಕ ಯುಗದಲ್ಲಿ ಗುರು ಅನ್ನೋನು ಬೇಕಾ?
ಎಲ್ಲವೂ ನಮಗೆ ಅಂತರ್ಜಾಲದಲ್ಲೇ ಸಿಗ್ತಾ ಇದೆ. ಹಾಗಿರುವಾಗ ಗುರು ಅನ್ನೋರು ಬೇಕಾ? ಗುರುಭಕ್ತಿ ಅಂದರೆ ಏನು? ಗುರು ಹೇಳಿದ್ದನ್ನೆಲ್ಲ ಕೇಳಬೇಕಾ ನಾವು? ಒಬ್ಬ ಶಿಷ್ಯನ ಕರ್ತವ್ಯ ಏನು? ಒಬ್ಬ ಶಿಕ್ಷಕ ಗುರುವಿನ ಸ್ಥಾನವನ್ನು ಏರೋದು ಹೇಗೆ? ಶಿಕ್ಷಕ ಬೇರೆ, ಗುರು ಬೇರೆ. ಶಿಕ್ಷಕ ಅಂದರೆ ಯಾರು? ಆತ ಹೇಗೆ ಗುರುವಿನ ಸ್ಥಾನವನ್ನು ತಲುಪಬಹುದು? ಇತ್ಯಾದಿ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ತಿಳ್ಕೊಳ್ಳೋದಕ್ಕೆ ನಾವು ಇವತ್ತು ಪ್ರಯತ್ನ ಪಡೋಣ. ಗುರುಪೂರ್ಣಿಮೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ವರ್ಷ ಆಷಾಢ ಮಾಸದ ಹುಣ್ಣಿಮೆಯನ್ನು ನಾವು ಗುರುಪೂರ್ಣಿಮೆ ಅನ್ನೋ ಹೆಸರಲ್ಲಿ ಆಚರಿಸ್ತಾ ಬಂದಿದ್ದೇವೆ. ನಮ್ಮೆಲ್ಲರ ನಂಬಿಕೆಯ ಅನ್ವಯ ಈ ದಿನದಂದು ಭಗವಾನ್ ವೇದವ್ಯಾಸರು ಜನ್ಮ ತಳೆದರು ಅಂತ ನಾವೆಲ್ಲ ಭಾವಿಸಿದ್ದೇವೆ. ಅವರನ್ನು ಗುರುಗಳನ್ನಾಗಿ ಸ್ವೀಕರಿಸಿ ಅವರ ಹೆಸರಿನ ನೆಪದಲ್ಲಿ ಸರ್ವ ಗುರು ಪರಂಪರೆಯನ್ನು ನೆನಪಿಸಿಕೊಳ್ಳುವ, ಅವರಿಗೆ ಗೌರವವನ್ನು, ಕೃತಜ್ಞತೆಯನ್ನು ಸೂಚಿಸುವ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹುಣ್ಣಿಮೆ ಅನ್ನೋದು ಸಾಂಕೇತಿಕ ಅರ್ಥವನ್ನು ಉಳ್ಳಂಥದ್ದು. ಏನು ಹಾಗಂದರೆ, ಚಂದ್ರನಿಗೆ ಸ್ವಂತ ಬೆಳಕುಂಟ? ಇಲ್ಲ. ಸೂರ್ಯನಿಂದ ಬಂದಂಥ ಬೆಳಕನ್ನು ಚಂದ್ರ ನಮಗೆ ಕೊಡ್ತಾ ಇದ್ದಾನೆ. ಹಾಗೆಯೇ ಆ ಭಗವಂತನಿಂದ ಬಂದಂಥ ಜ್ಞಾನವನ್ನು ಗ್ರಹಿಸಿದ ಗುರು ಚಂದ್ರನ ಹಾಗೆ ಆ ಬೆಳಕನ್ನು, ಭಗವಂತ ನೀಡಿದ ಆ ಬೆಳಕನ್ನು ನಮಗೆ ಕೊಡ್ತಾ ಇದ್ದಾನೆ. ಹಾಗಾಗಿ ಗುರುಪೂರ್ಣಿಮೆ ಅನ್ನೋದು ಬಹಳ ಅರ್ಥವತ್ತಾದಂಥ ಒಂದು ಆಚರಣೆ ಅಂತ ನಾವು ಭಾವಿಸಬಹುದು. ಗುರು ಆದವನು ನನ್ನದು ಏನೂ ಇಲ್ಲ, ನನ್ನದು ಅನ್ನೋದು ಏನೂ ಇಲ್ಲ, ಎಲ್ಲವೂ ಆ ಭಗವಂತನ ಕರುಣೆಯಿಂದ ನನಗೆ ಬಂದಿದೆ, ಇದನ್ನು ನಾನೇ ಉಳಿಸಿಕೊಳ್ಳುವ ಹಾಗೆ ಇಲ್ಲ, ಇದನ್ನು ಹಂಚಬೇಕು ನಾನು. ಹಾಗಾಗಿ ನನ್ನಲ್ಲಿ ಏನೆಲ್ಲ ಇದೆ ಅವೆಲ್ಲವನ್ನು ಯಾವುದೇ ವಂಚನೆ ಇಲ್ಲದೆ, ಪಕ್ಷಪಾತವನ್ನು ತೋರದೆ ಕಲಿಯೋಕ್ಕೆ ಯಾರು ಆಸಕ್ತಿ ತೋರಿಸಿ ಬರ್ತಾರೋ ಅವರೆಲ್ಲರಿಗೂ ನಾನು ಕಲಿಸ್ತೇನೆ ಅನ್ನೋ ಮಾತನ್ನು ಈ ಗುರು ಅನ್ನೋ ಶಬ್ದ ವ್ಯಕ್ತಪಡಿಸುತ್ತೆ. ಅಥರ್ವಣ ವೇದದಲ್ಲಿ ಬಹಳ ಸುಂದರವಾದ ಒಂದು ಮಂತ್ರ ಇದೆ. ಶತಹಸ್ತ ಸಮಾಹರ ಸಹಸ್ರಹಸ್ತ ಸಂಕಿರ. 100 ಕೈಗಳಿಂದ ದುಡಿ, 1000 ಕೈಗಳಿಂದ ಹಂಚು. ಇದು ಈ ಮಂತ್ರದ ಅರ್ಥ. 100 ಕೈಗಳಿಂದ ದುಡಿ, ಹಣವನ್ನು ತುಂಬ ಸಂಪಾದನೆ ಮಾಡೋ ತಪ್ಪಿಲ್ಲ. ಆದರೆ ಆ ಹಣವನ್ನು ನೀನೇ ಇಟ್ಕೊಳ್ಳದೆ ಅದನ್ನು 1000 ಕೈಗಳಿಂದ ಈ ಸಮಾಜಕ್ಕೆ ಹಂಚು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲು. ಈ ಸಮಾಜದಿಂದ ನೀನೆಲ್ಲ ಗಳಿಸಿದ್ದೀಯಾ ಅದನ್ನು ವಾಪಸ್ಸು ಸಮಾಜಕ್ಕೆ ಕೊಡಬೇಕು. ಒಬ್ಬ ಗುರು ಆದವನು ಶತಹಸ್ತ ಸಮಾಹಾರ, 100 ಕೈಗಳಿಂದ ದುಡಿ ಅಂತಾನಲ್ಲ, ಇದನ್ನು ಸಾಂಕೇತಿಕವಾಗಿ ನಾವು ಅರ್ಥವನ್ನು ಗ್ರಹಿಸಬೇಕು. 100 ಪುಸ್ತಕಗಳನ್ನು ಅಥವಾ 100 ಗುರುಗಳ ಮೂಲಕ ಏನು ಕಲಿತೀಯಾ ನೀನು, ಅದನ್ನು 1000 ಜನಕ್ಕೆ, 1,00,000 ಜನಕ್ಕೆ, ಕೋಟಿ ಜನಕ್ಕೆ ಹಂಚಬೇಕು ನೀನು. ಗುರುವಿನ ಕೆಲಸ ಏನಪ್ಪ ಅಂದರೆ ಜ್ಞಾನವನ್ನು ಹಂಚೋದು. ಹಾಗಾಗಿ ನಮ್ಮ ಹಿರಿಯರು ಒಂದು ಅದ್ಭುತವಾದ ಪರಿಕಲ್ಪನೆಯನ್ನು ನಮಗೆ ನೀಡಿದ್ದಾರೆ. ನಾವೆಲ್ಲ ಋಣಗ್ರಸ್ತರು, ಋಣಿಗಳು. ನಾವು ಹುಟ್ಟುತ್ತಾನೆ ನಮ್ಮ ಬೆನ್ನಿಗೆ 4 ಋಣಗಳನ್ನು ಕಟ್ಟಿಕೊಂಡು ಹುಟ್ಟುತ್ತೇವೆ ನಾವು. ದೈವ ಋಣ, ಪಿತೃಋಣ, ಆಚಾರ್ಯ ಋಣ, ಸಮಾಜ ಋಣ. 4 ಋಣಗಳನ್ನು ಕಟ್ಟಿಕೊಂಡು ಹುಡ್ತೇವೆ ನಾವು. ಇವುಗಳಲ್ಲಿ ಮುಖ್ಯವಾದದ್ದು ಆಚಾರ್ಯ ಋಣ. ಈ ಆಚಾರ್ಯ ಋಣವನ್ನು ಹೇಗೆ ತೀರಿಸೋದು? ನನಗೆ ಶಾಲೆಯಲ್ಲಿ ಕೈ ಹಿಡಿದು ಅಕ್ಷರವನ್ನು ತಿದ್ದಿಸಿದ ಗುರುಗಳು ಯಾರೋ ಗೊತ್ತಿಲ್ಲ, ನನಗೆ ನೆನಪು ಇಲ್ಲ. ಅವರು ನೀಡಿದಂತಹ ಆ ಜ್ಞಾನ ಬಹಳ ದೊಡ್ಡದು. ಆ ಋಣವನ್ನು ಹೇಗೆ ತೀರಿಸಲಿ ನಾನು? ಒಂದು ವೇಳೆ ಆ ಗುರುಗಳು ಸಿಕ್ಕಿದರೆ ಇವತ್ತು ಆ ಗುರುಗಳಿಗೆ ಹೋಗಿ 1000 ರೂಪಾಯಿಯೋ 1,00,000 ರೂಪಾಯಿಗಳನ್ನು ಕೊಟ್ಟರೆ ಋಣ ತೀರುತ್ತಾ?
ಖಂಡಿತ ತೀರೋದಿಲ್ಲ. ಗುರುವಿನ ಋಣವನ್ನು ತೀರಿಸೋದು ಬಹಳ ಕಷ್ಟ. ಹಾಗಿದ್ದ ಮೇಲೆ ಗುರು ಋಣದಿಂದ ಮುಕ್ತರಾಗೋದು ಹೇಗೆ? ಅದನ್ನೇ ಈ ಅಥರ್ವ ವೇದದ ಮಂತ್ರ ಹೇಳುತ್ತೆ. ಸಹಸ್ರ ಹಸ್ತ ಸಂಕೀರ, 100 ಕೈಗಳಿಂದ, 100 ಪುಸ್ತಕಗಳಿಂದ, 100 ಗುರುಗಳಿಂದ ಏನು ಜ್ಞಾನವನ್ನು ಕಲಿತಿದ್ದೀಯಾ, ಆ ಜ್ಞಾನವನ್ನು 1000 ಜನರಿಗೆ ಹಂಚು, 1,00,000 ಜನರಿಗೆ ಹಂಚು, 1,000,000 ಜನರಿಗೆ ಹಂಚು. ಗುರುವಿನಿಂದ ಕಲಿತ ಎಲ್ಲ ಜ್ಞಾನವನ್ನು ನೀನು ಶಿಷ್ಯರಿಗೆ ಹಂಚಿದಾಗ ಆಗ ನಿನ್ನ ಗುರು ಋಣ, ಆಚಾರ್ಯ ಋಣ ಅನ್ನೋದು ಏನಿದೆ ಅದು ಪೂರ್ಣಗೊಳ್ಳುತ್ತೆ, ಅದು ತೀರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಸಹ ತಾವು ಏನು ಜ್ಞಾನವನ್ನು ಗಳಿಸಿದ್ದೇವೆ ಆ ಜ್ಞಾನವನ್ನು ನಮ್ಮೊಂದಿಗೆ ಸಾಯೋದಕ್ಕೆ ಬಿಡಬಾರದು, ಹಂಚಬೇಕು. ಅರ್ಹರಿಗೆ ಹಂಚಿದರೆ ಮಾತ್ರ ಆಚಾರ್ಯ ಋಣದಿಂದ ನಾವು ಮುಕ್ತರಾಗಲಿಕ್ಕೆ ಸಾಧ್ಯ. ಹಾಗಾಗಿ ಗುರುವಿನ ಸ್ಥಾನ ಬಹಳ ದೊಡ್ಡದು. ಗುರುವನ್ನು ಒಂದು ದೀಪ ಅಂತ ನಾವು ಗ್ರಹಿಸಿದರೆ ದೀಪದಿಂದ ದೀಪವನ್ನು ಬೆಳಗಿಸ್ತಾ ಹೋಯಿತು ಅಂತ ಹೇಳ್ತಂದರೆ ಆ ಮೂಲ ದೀಪದ ಬೆಳಕು ಏನಿದೆ ಅದು ಯಾವ ಕಾರಣಕ್ಕೂ ಕಡಿಮೆಯಾಗಲ್ಲ, ಅದು ಹೆಚ್ಚುತ್ತಾನೇ ಹೋಗುತ್ತೆ. ಹಾಗಾಗಿ ಗುರುವಾದವನು ತನ್ನ ಜ್ಞಾನವನ್ನು ವಂಚನೆ ಇಲ್ಲದ ಹಾಗೆ, ತಾರತಮ್ಯ ತೋರದ ಹಾಗೆ ಹಂಚುತ್ತಾ ಹೋಗಬೇಕು. ಗುರು ಯಾವತ್ತೂ ನಾನು ಹೇಳಿದ ಹಾಗೆ ನೀನು ಕೇಳಬೇಕು ಅಂತ ಹೇಳೋದಿಲ್ಲ. ನನಗೆ ಗೊತ್ತಿರೋದನ್ನು ನಿನಗೆ ಹಂಚ್ತೇನಪ್ಪ, ನಿನ್ನ ಸ್ವಂತ ಬುದ್ಧಿಯನ್ನು ಉಪಯೋಗಿಸಿಕೊಂಡು ನೀನು ಮುಂದುವರಿ. ಈ ಅದ್ಭುತವಾದ ಮಾತನ್ನು ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನಾತ. ಅರ್ಜುನ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವನಿಗೆ. ಎದುರುಗಡೆ ನೋಡ್ತಾನೆ, ಕೌರವ ಸೇನೆ ಇದೆ. ಕೃಷ್ಣ ರಥವನ್ನು ತಗೊಂಡು ಹೋಗಿ 2 ಸೈನ್ಯಗಳ ಮಧ್ಯೆ ನಿಲ್ಲಿಸು ಅಂದಾಗ ಕೃಷ್ಣ ನಿಲ್ಲಿಸಿದಾಗ ಅರ್ಜುನ ರಥದಿಂದ ಇಳಿದು ನೋಡಿದಾಗ ತಾನು ಯಾರನ್ನು ಕೊಲ್ಲಬೇಕಾಗಿದೆ ಅನ್ನೋದನ್ನು ನೋಡಿದಾಗ ಅಜ್ಜನನ್ನು ಕೊಲ್ಲಬೇಕಾಗಿದೆ, ಗುರುಗಳನ್ನು ಕೊಲ್ಲಬೇಕಾಗಿದೆ, ಸೋದರರನ್ನು ಕೊಲ್ಲಬೇಕಾಗಿದೆ, ಗೆಳೆಯರನ್ನು ಕೊಲ್ಲಬೇಕಾಗಿದೆ, ಬಂಧು ಬಾಂಧವರನ್ನು ಕೊಲ್ಲಬೇಕಾಗಿದೆ. ಇಷ್ಟು ಜನರನ್ನು ಕೊಂದ ಮೇಲೆ ಸಿಗುವ ಆ ರಾಜ್ಯ ಇದೆಯಲ್ಲ, ಆ ರಾಜ್ಯವನ್ನು ನಾನು ಸುಖದಿಂದ ನೆಮ್ಮದಿಯಿಂದ ಆಳಬಲ್ಲನೆ ನಾನು ಅನ್ನೋ ಅನುಮಾನ ಕೃಷ್ಣನ ಮನಸ್ಸಲ್ಲಿ, ಅರ್ಜುನನ ಮನಸ್ಸಲ್ಲಿ ಹುಟ್ಟುಕೊಳ್ಳುತ್ತೆ. ಆಗ ಹೇಳ್ತಾನೆ ಕೃಷ್ಣ, ಇವರನ್ನೆಲ್ಲ ಕೊಂದು ಬರುವ ರಾಜ್ಯ ನನಗೆ ಬೇಡ, ಯುದ್ಧವನ್ನು ನಾನು ಮಾಡೋದಿಲ್ಲ. ಇದೋ ಬಿಲ್ಲು ಬಾಣವನ್ನು ಕೆಳಗೆ ಇಟ್ಟೆ, ನಾನು ಕಾಡಿಗೆ ಹೋಗಿ ತಪಸ್ಸಲ್ಲಿ ತೊಡಗುತ್ತೇನೆ, ನನಗೆ ಈ ಯುದ್ಧ ಬೇಡ ಅಂದಾಗ ಕೃಷ್ಣ ಎಲ್ಲವನ್ನೂ ಬಿಡಿಸಿ 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 700 ಶ್ಲೋಕಗಳಲ್ಲಿ ಹೇಳ್ತಾನೆ. ಇವರನ್ನೆಲ್ಲ ಈಗಾಗಲೇ ನಾನು ಕೊಂದು ಮುಗಿಸಿದ್ದೇನೆ, ಕೊಲ್ಲುವುದಕ್ಕೆ ಯಾರೂ ಬದುಕಿಲ್ಲ, ನೀನು ನಿಮಿತ್ತ ಮಾತ್ರ. ಹಾಗಾಗಿ ಯುದ್ಧವನ್ನು ಮಾಡು ಅಂತ ಹೇಳಿ ಭಗವದ್ಗೀತೆಯ ಮೂಲಕ ಯುದ್ಧವನ್ನು ಮಾಡೋದಕ್ಕೆ ಸಿದ್ಧನನ್ನಾಗಿಸುತ್ತಾನೆ ಅರ್ಜುನನನ್ನು. ಇಷ್ಟೆಲ್ಲ ಹೇಳಿ ಆದಮೇಲೆ ಕೃಷ್ಣ ಒಂದು ಮಾತು ಹೇಳ್ತಾನೆ, ಅರ್ಜುನ, ನಾನು ಹೇಳಿದೆ ಅಂದ ಮಾತ್ರಕ್ಕೆ ನೀನು ಯುದ್ಧವನ್ನು ಮಾಡಬೇಕಾಗಿಲ್ಲ. ನಿನ್ನ ಧರ್ಮ ಕರ್ತವ್ಯ ಏನು ಅನ್ನೋದನ್ನು ನಿನಗೆ ತಿಳಿಸಿ ಹೇಳಿದ್ದೇನೆ. ಇದನ್ನು ಮಾಡಬೇಕೋ ಬಿಡಬೇಕೋ ಆ ತಾರತಮ್ಯ ಜ್ಞಾನವನ್ನು ನೀನೇ ಗಳಿಸ್ಕೋಬೇಕು, ನಿನಗೆ ಸರಿ ಕಂಡ ಹಾಗೆ ನೀನು ಮಾಡು ಅಂತ ಹೇಳ್ತಾನೆ. ಗುರು ಆದವನು ಜ್ಞಾನವನ್ನು ಕೊಟ್ಟು ಆದ ಮೇಲೆ ನನ್ನ ದೃಷ್ಟಿಯಲ್ಲಿ ಇದು ಸರಿಯಾದ ಮಾರ್ಗ, ನಿನಗೆ ಸರಿ ಅಂತ ಅನಿಸಿದ್ರೆ ಮುಂದುವರಿ. ನಿಜವಾದ ಗುರು ಯಾವತ್ತೂ ಹೀಗೇ ಮಾಡು ಅಂತ ಒತ್ತಡ ಹಾಕೋಲ್ಲ. ಕೇಳಿದ್ರಲ್ಲ ಗುರುವಾಣಿನ, ಅಬ್ಬಬ್ಬಬ್ಬ ಎಷ್ಟು ಸೊಗಸಾಗಿತ್ತು. ನಿರರ್ಗಳವಾಗಿ ಪಿನ್ ಡ್ರಾಪ್ ಸೈಲೆನ್ಸ್ ಅಂತಾರಲ್ಲ, ಹಾಗೆ ಆ ಸೈಲೆನ್ಸಲ್ಲಿ ಕೂತ್ಕೊಂಡು ಗುರುವಾಣಿಯನ್ನು ಕೇಳಿದ್ವಿ, ಅವರ ಆಶೀರ್ವಚನವನ್ನು ತೊಗೊಂಡ್ವಿ. ಸೋಮೇಶ್ವರ ಅವರ ಅಪ್ರತಿಮವಾದ ಒಂದು ಸಮಾಜದ ಕೊಡುಗೆ.
ಅದರಲ್ಲೂ ನಮ್ಮ ಈ ಶಾಖೆಗೆ ಬಂದಿದ್ದು ನಿಜವಾಗಲೂ ಭಾಳ ಸಂತೋಷವಾಯಿತು. ನಮ್ಮ ಕರ್ಣಗಳಿಗೆ ಅಮೃತವನ್ನು ಉಣಬಡಿಸಿದಂತಾಯಿತು. ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರನ್ನು ಗೌರವಿಸಲಾಗುತ್ತೆ, ಸನ್ಮಾನಿಸಲಾಗುತ್ತೆ. ಶ್ರೀ ಮಂಜುನಾಥ್ ಸರ್ ಅವರನ್ನ ಸಾದಹಳ್ಳಿ, ದೇವನಹಳ್ಳಿ ಹತ್ರ ವಾಸವಾಗಿರ್ತಾರೆ, ಅವರಿಗೆ ಕೂಡ ಸನ್ಮಾನ ಮಾಡಲಾಗುತ್ತೆ. ಗುರುಪೂರ್ಣಿಮೆಯಂದು ಈ ಗುರುಗಳಿಗೆ, ಈ ಶಿಕ್ಷಕರಿಗೆ ಸನ್ಮಾನಿಸೋದು ಭಾಳ ಸಂತೋಷದ ವಿಚಾರ. ಪ್ರತಿ ವರ್ಷವೂ ಇದೇ ರೀತಿ ಮಾಡ್ಕೊಂಡು ಬಂದಿರ್ತಾರೆ. ನಾ ಸೋಮೇಶ್ವರ್ ಅವರು ಅವರಿಗೆ ಗೌರವಿಸಿ ಸತ್ಕರಿಸಿ ಪುರಸ್ಕರಿಸಿದರು. ಅದಾದ ನಂತರ ಶ್ರೀಮತಿ ಗೀತಾ ಶೇಷಾದ್ರಿ ಅವರು ಅಂಬಿಕಾನಗರ ಅರ್ಶಿನಕುಂಟೆ, ಇವರು ಕೂಡ ನಿವೃತ್ತರು. ಇವರು ತಮ್ಮ ದೀರ್ಘಾವಧಿ ಸೇವೆಗಳನ್ನು ಮುಗಿಸಿ ಸಮಾಜಕ್ಕೆ ಉತ್ತಮ ಕೊಡುಗೆಗಳಾದಂಥ ಹಲವು ವಿದ್ಯಾರ್ಥಿಗಳಿಗೆ ಜೀವನದ ಪಾಠಗಳಾಗಿ ಅವರಿಗೆ ಜೀವನದ ದಾರಿದೀಪವಾಗಿರ್ತಾರೆ. ಇಂಥ ಶಿಕ್ಷಕರನ್ನ ಗೌರವಿಸೋದು, ಸನ್ಮಾನಿಸೋದು, ಸತ್ಕರಿಸೋದು ಶಾಖೆಯ ಒಂದು ಅತ್ಯುತ್ತಮ ಶ್ಲಾಘನೀಯ ಕಾರ್ಯ. ಈ ಒಂದು ಕಾರ್ಯದಲ್ಲಿ ನಾ ಸೋಮೇಶ್ವರ್ ಅವರು, ಶಾಖೆಯ ಎಲ್ಲ ಪದಾಧಿಕಾರಿಗಳು, ಮೈತ್ರೇಹಿ ಮಹಿಳಾ ಮಂಡಳಿಯವರು, ಯುವ ಸಮಿತಿಯವರು ಪಾಲ್ಗೊಂಡು ಅವರನ್ನು ಸತ್ಕರಿಸಿ ಗೌರವಿಸಿ ಸನ್ಮಾನಿಸಲಾಗುತ್ತೆ. ಏನೇ ಆದರೂ ಸಮಾಜದಲ್ಲಿ ಶಿಕ್ಷಕರಿಗೆ ಒಂದು ಅತ್ಯುನ್ನತ ಸ್ಥಾನ ಇದೆ. ರಕ್ಷಕ, ಶಿಕ್ಷಕ ಇವರಿಗೆಲ್ಲ ಒಂದು ಉತ್ತಮವಾದ ಸ್ಥಾನ ಇರದೆ, ದೇಶ ಕಾಯೋರಿರ್ಬೋದು, ಮಕ್ಕಳುಗಳ ಜೀವನ ರೂಪಿಸೋರಿರ್ಬೋದು, ಹೀಗೆ ಇವರು ಜೀವನವನ್ನು ರೂಪಿಸುವಂಥದ್ದು ಯಾವುದೇ ರೀತಿ ನಿರಪೇಕ್ಷೆ ಇಲ್ಲದಂತೆ ಒಂದು ಮಕ್ಕಳಿಗೆ ಜೀವನ ಪಾಠವನ್ನು ಹೇಳ್ಕೊಡ್ತಾರೆ. ಅವರು ಕೂಡ ಸನ್ಮಾನಿತರು ತಮ್ಮ ನುಡಿಗಳನ್ನು ಹೇಳಿದ್ರು. ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರು, ತಮ್ಮ ಸೇವೆಯ ಬಗ್ಗೆ ಹೇಳ್ಕೊಂಡ್ರು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಸಂದರ್ಭದಲ್ಲಿ ನಮ್ಮನ್ನು ಸನ್ಮಾನಿಸ್ತಾ ಇರೋದು ಭಾಳ ಸಂತೋಷ ಆಯಿತು ಅಂತ ಕೂಡ ಅವರು ಕೂಡ ಶ್ಲಾಘನೀಯ ನುಡಿಗಳನ್ನ ಹೇಳಿದ್ರು. ಸನ್ಮಾನಿತರಾದಂಥ ಶಿಕ್ಷಕರು ತಮ್ಮ ಮನದಾಳದ ಮಾತುಗಳನ್ನ, ಹಾಗೆ ಅವರ ಒಂದು ಅನುಭವಗಳನ್ನ, ಮತ್ತು ಆಗಿನ ಒಂದು ರೀತಿ ನೀತಿಗಳನ್ನ ಮತ್ತು ಪರಂಪರೆಗಳನ್ನ ಹೆಚ್ಚಾಗಿ ಬಿಡಿಸಿ ಸವಿಸ್ತರವಾಗಿ ಹೇಳಿದ್ರು. ಮತ್ತು ಅವರ ಶಿಷ್ಯಂದರು ಇವತ್ತು ಯಾವ್ಯಾವ ಮಟ್ಟದಲ್ಲಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಎಂಥ ಉದ್ಯೋಗಗಳಲ್ಲಿದ್ದಾರೆ, ಎಂಥ ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಇದ್ದಾರೆ, ಸಾಧನೆಗಳನ್ನ ಮಾಡಿದ್ದಾರೆ. ಇಂಥ ವಿದ್ಯಾರ್ಥಿಗಳನ್ನ ಪಡೆದಿರೋ ನಾವು ಪುಣ್ಯಂತರು, ಇಂಥವ್ರಿಗೆಲ್ಲ ಪಾಠ ಮಾಡಿದ್ವಿ ಅಂತೇಳಿ ಭಾಳ ಆನಂದವಾದ ಮಾತುಗಳನ್ನ ಹೇಳಿದರು. ಅದಾದ ನಂತರ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದೇ ಸಂದರ್ಭದಲ್ಲಿ ನಡೆಸಲಾಗುತ್ತೆ. ಅಂದರೆ SSLCಯಲ್ಲಿ 10ನೇ ತರಗತಿಯಲ್ಲಿ ಹೆಚ್ಚು ಅಂಕ ಪಡೆದವರಿಗೆ, PUCಯಲ್ಲಿ ಹೆಚ್ಚು ಅಂಕ ಪಡೆದವರಿಗೆ, ಡಿಗ್ರಿ ಹಾಗೆ ಸ್ನಾತಕೋತ್ತರ ಪದವಿಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದವ್ರಿಗೆ, ಆ ಒಂದು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೊಟ್ಟು ಅವರಿಗೆ ಸನ್ಮಾನಿಸಲಾಗುತ್ತೆ, ಗೌರವಿಸಲಾಗುತ್ತೆ. ಅವರ ಒಂದು ಪ್ರತಿಭೆಯನ್ನು ಸಮಾಜಕ್ಕೆ ತೋರಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಅವರ ಇಂದಿನ ಅಂದರೆ ಚಿಕ್ಕ ಮಕ್ಕಳು, ಹಾಗೆ ಅವರ ಹಿಂದೆ ಓದ್ತಿರುವಂಥವರು ಹಲವಾರು ಜನಕ್ಕೆ ಪ್ರೇರಣಾ ಸ್ಫೂರ್ತಿಯಾಗಲಿ ಅಂತೇಳಿ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಪ್ರತಿ ವರ್ಷ ನೀಡಲಾಗುತ್ತೆ. ಇದರಿಂದ ವಿದ್ಯಾರ್ಥಿಗಳಿಗೆ ಉತ್ತೇಜನಪೂರ್ವಕವಾಗಿ ಹಲವು ವಿಧವಾದ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕೂಡ ನಡೆಸಲಾಗುತ್ತೆ. ಈ ಕಳೆದ ತಿಂಗಳಲ್ಲಿ ಯುವ ಸಮಿತಿಯವರು ಮಕ್ಕಳಿಗೆ ಆನ್ಲೈನ್ ಮುಖಾಂತರ ಶ್ಲೋಕ ಪಠಣ ಒಂದು ಕಾರ್ಯಕ್ರಮವನ್ನು ಆನ್ಲೈನ್ ಮುಖಾಂತರ ಏರ್ಪಡಿಸಿರ್ತಾರೆ. ಅದರಲ್ಲಿ ಸಾಕಷ್ಟು ಜನ ಮಕ್ಕಳು ಬಂದು ಸೇರಿಕೊಂಡು ಅಲ್ಲಿ ಶ್ಲೋಕಗಳನ್ನ, ಮಂತ್ರಗಳನ್ನ, ಹಾಡುಗಳನ್ನ, ದೇವರ ನಾಮಗಳನ್ನ ಕಲ್ತ್ಕೊಂಡು ಅದನ್ನು ಕಲಾ ಸಂಭ್ರಮದಲ್ಲಿ ವ್ಯಕ್ತಪಡಿಸಿರ್ತಾರೆ. ಯುವ ಸಮಿತಿಯವರು ಉತ್ತಮವಾದ ಕಾರ್ಯಗಳನ್ನು ಮಾಡ್ತಾ ಬಂದಿರ್ತಾರೆ. ಮೈತ್ರೇಹಿ ಮಹಿಳಾ ಮಂಡಳಿಯವರು ಅವರು ಕೂಡ ಅತ್ಯುತ್ತಮ ಕಾರ್ಯಗಳನ್ನು ಮಾಡ್ತಾ ದೇವರ ಪಾರಾಯಣ, ಸಹಸ್ರನಾಮ, ದೇವಿ ಪಾರಾಯಣ, ಹೀಗೆ ಹಲವಾರು ಶ್ಲೋಕ, ಭಕ್ತಿಗೀತೆ, ದೇವರ ನಾಮಗಳನ್ನ ಹೇಳ್ತಾ ಅಷ್ಟೋತ್ತರ ಕುಂಕುಮಾರ್ಚನೆಗಳನ್ನ ನಡೆಸ್ತಾ ಬಂದಿರ್ತಾರೆ. ಕಾರ್ಯನಿರತವಾಗಿ ಚಟುವಟಿಕೆಯಿಂದ ಸದಾಕಾಲ 13 ವರ್ಷ ಹೇಗೆ ಪೂರೈಸಿದ್ವಿ ಅಂತ ಯಾರಿಗೂ ಅದನ್ನು ಹೇಳೋಕ್ಕೆ ಊಹಿಸೋಕ್ಕೂ ಆಗ್ತಾಯಿಲ್ಲ. ಅಷ್ಟು ಉತ್ಸುಕರಾಗಿ ಎಲ್ಲರೂ ಪಾಲ್ಗೊಂಡು ಈ ಒಂದು ಮಹೋತ್ಸವದಲ್ಲಿ ಪಾಲ್ಗೊಂಡಿರ್ತಾರೆ. ಪ್ರತಿ ವರ್ಷ ಗುರುಪೂರ್ಣಿಮೆ ಅಂತ ಬಂದಾಗ ಇದರಲ್ಲಿ ಪಾಲ್ಗೊಳ್ಳೋದು ತುಂಬ ಸಂತೋಷವಾದ ವಿಚಾರ. ಯಾಕೆಂದರೆ ಪ್ರತಿ ವರ್ಷವೂ ಒಬ್ಬೊಬ್ಬರು ವಾಗ್ಮಿಗಳು ಬಂದಿರ್ತಾರೆ. ಅರಳುಮಲ್ಲಿಗೆ ಪಾರ್ಥಸಾರಥಿ ಅವರು ಇರ್ಬೋದು, ಇನ್ನೂ ಹಲವಾರು ಪ್ರೊಫೆಸರ್ಸ್ಗಳಿರ್ಬೋದು, ದೊಡ್ಡ ದೊಡ್ಡ ಕಾಲೇಜಲ್ಲಿ ಪಂಡಿತರಾಗಿರ್ಬೋದು, ಹಲವಾರು ಜನ ಸುಪ್ರಸಿದ್ಧ ಸಾಧಕರುಗಳೆಲ್ಲ ಬಂದು ಆಶೀರ್ವಚನ ಕೊಟ್ಟಿರ್ತಾರೆ, ಪ್ರವಚನ ಕೊಟ್ಟಿರ್ತಾರೆ. ತಮ್ಮ ಮನದಾಳದ ಮಾತುಗಳನ್ನ, ತಮ್ಮ ಒಂದು ಅನುಭವಗಳನ್ನ ಹೇಳಿ ಆ ಅನುಭವ ಮಂಟಪಕ್ಕೆ ಎಲ್ಲರನ್ನೂ ಕೊಂಡೋಗಿರ್ತಾರೆ. ಇದು ನಿಜಕ್ಕೂ ಭಾಳ ಸಂತೋಷವಾದ ವಿಚಾರ. ವಿದ್ಯಾ ಮತ್ತು ಬುದ್ಧಿಯನ್ನು ಆ ಗುರುಗಳನ್ನ ನೆನೆಯುವಂಥದ್ದು ಕೂಡ ನಮ್ಮದು ಕರ್ತವ್ಯ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಇವತ್ತಿನ ದಿನದಲ್ಲಿ ಸರ್ಕಾರಿ ಶಿಕ್ಷಕರುಗಳಿಗೆ ನಿಯಮಗಳನ್ನ ಜಾರಿ ಮಾಡಿ ಸಾಕಷ್ಟು ತೊಂದರೆಗಳಾಗಿದೆ. ವಿದ್ಯಾರ್ಥಿಗಳು ಕಲಿಯೋದ್ರೊಳಗೂ ಕೂಡ ಹಿಂದುಳಿಯುವಂಥದ್ದಾಗಿದೆ. ಬರೀ ಇವತ್ತಿನ ದಿವಸ ಎಲ್ಲರೂ ಮಾರ್ಕ್ಸ್ ಲೆಕ್ಕ ಹಾಕೋದ್ರೊಳಗಿರ್ತಾರೆ. ಎಷ್ಟು ಮಾರ್ಕ್ಸ್ ಬಂದಿದೆ, ನನ್ನ ಮಗ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾನೆ ಅನ್ನೋದನ್ನು ಮುಖ್ಯ ಆಗುತ್ತೆ. ಆದರೆ ಇಂದಿನ ವಿದ್ಯಾಭ್ಯಾಸದಲ್ಲಿ ಮಾರ್ಕ್ಸ್ ಎಲ್ಲ ಮುಖ್ಯ ಆಗಿದ್ದು ಅವನ ನಡವಳಿಕೆಯಿಂದ ಹಿಡಿದು ಅವನು ಕಲಿಯುವಂಥ ವಿದ್ಯೆಯಲ್ಲಿ
ಎಷ್ಟು ಸಾಧನೆ ಮಾಡಿದ್ದಾನೆ ಅನ್ನೋದ್ರ ಮೇಲೆ ಅವನ್ನ ಅಳತೆ ಮಾಡ್ತಾ ಇತ್ತು. ನಾವೆಲ್ಲ ಓದೋದಂಥ ಸಂದರ್ಭದಲ್ಲಿ ಮಾರ್ಕ್ಸ್ಗಳು ಗೌಣ, ಯಾಕೆಂದರೆ ಅವ್ನು ಪಾಸ್ ಮಾಡೋದೇ ಕಷ್ಟ ಆಗ್ತಾಯಿತ್ತು. ಒಂದು SLC ಪಾಸ್ ಮಾಡಬೇಕು ಅಂದರೆ ದೊಡ್ಡ ಸಾಧನೆ ಮಾಡ್ದಂಗೆ ಆಗೋದು. ಅದರಿಂದ ಅವಾಗ ಈ ಪರ್ಸೆಂಟೇಜು 80 ಬರಬೇಕು 90 ಬರಬೇಕು ಇವೆಲ್ಲ ಲೆಕ್ಕಕ್ಕಿರಲಿಲ್ಲ. ಅವ್ನು ಪಾಸ್ ಮಾಡ್ದ ಅಂತಂದರೆ ಅದೇ ಒಂದು ಪುಣ್ಯ, ಅವನು ಅದರೊಳಗೆ ಬುದ್ಧಿವಂತ ಅನ್ನೋಂಥ ಮಟ್ಟದಲ್ಲಿತ್ತು. ಆದರೆ ಆ ಶಿಕ್ಷಕರುಗಳು ಇದ್ದಂಥವ್ರು ಅವ್ರಿಗೆ ಕಲಿಸ್ತಾ ಇದ್ದಂಥ ಅವರ ಶಿಸ್ತು, ಒಂದು ನಡತೆ, ಅವರು ಇರಬೇಕಾದಂಥ ಕರ್ತವ್ಯಗಳು. ಯಾಕೆಂದರೆ ನಾನು ಇವತ್ತು ಕೆಲವರಿಗೆ ಅಷ್ಟು ಭಯ ಭಕ್ತಿ ಅನ್ನೋಂಥದ್ದಿತ್ತು. ಇವತ್ತಿನ ದಿವಸ ಆ ಭಯ ಭಕ್ತಿ ಅನ್ನೋದಿಲ್ಲ. ಕಲಿಬೇಕು, ಮಾರ್ಕ್ಸ್ ತೆಗಿಬೇಕು, 98 ಬರಬೇಕು. ಅಧ್ಯಕ್ಷರಾದ ವಿ ಶ್ರೀನಿವಾಸಮೂರ್ತಿಯವರು ಪ್ರಾಸ್ತಾವಿಕ ನುಡಿಗಳನ್ನು ಹೇಳ್ತಾರೆ. ಶಾಖೆ ನಡೆದು ಬಂದ ದಾರಿ ಹೇಗೆಲ್ಲ ಆಯಿತು, ಏನೇನೆಲ್ಲ ಆಯಿತು, ಶಾಖೆಯಲ್ಲಿ ಏನೇನೆಲ್ಲ ಕಾರ್ಯಕ್ರಮಗಳನ್ನ ನಡೆಸ್ತೀವಿ, ಇದರಿಂದ ಸದುಪಯೋಗ ಏನೇನೆಲ್ಲ ಆಯಿತು, ಎಷ್ಟು ಜನ ಇದರ ಉಪಯೋಗಗಳನ್ನ ಪಡ್ಕೊಂಡಿದ್ದಾರೆ, ಇನ್ನೂ ಉತ್ತೇಜಕವಾಗಿ ನಾವು ಇದನ್ನೆಲ್ಲ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ, ನಿಮ್ಮ ಸಹಕಾರ ಸದಾಕಾಲ ಹೀಗೆ ಇರಲಿ ಅಂತ ಹೇಳ್ತಾರೆ. ಹಾಗೆ ವೇದ ಬ್ರಹ್ಮಶ್ರೀ ಡಾಕ್ಟರ್ ಕೃಷ್ಣಮೂರ್ತಿಯವರು ಕೂಡ ಪ್ರತಿಯೊಬ್ಬರ ವಿದ್ವಾಂಸರು ಯಾರೇ ಬಂದು ಮಾತಾಡಿದ್ರು ಅವರು ಪೂರ್ವ ಸಿದ್ಧತೆಯಾಗಿ ಮಾತಾಡ್ಕೊಳ್ಳೋಕ್ಕೆ ತಯಾರಾಗಿ ಬಂದಿರ್ತಾರೆ. ಅವರು ನೀವು ನಿಶ್ಶಬ್ದವಾಗಿ ಕೂತ್ಕೊಂಡು ಕೇಳಿದ್ರೆ ಸಾಕು, ಅವರಲ್ಲಿರುವ ಅಪಾರ ಜ್ಞಾನವನ್ನು ನಿಮಗೆ ತಂದು ಕೊಡ್ತಾರೆ. ಅದೇ ನಿಮಗೆ ಜ್ಞಾನ ದೀವಿಗೆ. ಆ ದೀವಿಗೆಯಿಂದ ನಿಮ್ಮ ಮನದಂಗಳ ಮನಸ್ಸು ಎಲ್ಲವೂ ಕೂಡ ಬೆಳಕಾಗುತ್ತೆ. ದಯವಿಟ್ಟು ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಅವರು ಕೂಡ ಒಂದು ಕಿವಿ ಮಾತು ಹೇಳಿರ್ತಾರೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ಡಾಕ್ಟರ್ ನಾ ಸೋಮೇಶ್ವರ್ ಅವರನ್ನು ಈ ಕಾರ್ಯಕ್ರಮದಲ್ಲಿ ಗೌರವಿಸಿ ಸನ್ಮಾನಿಸಲಾಗುತ್ತೆ. ಹಾಗೆ ಇದಾದ ನಂತರ ಮಹಾಮಂಗಳಾರತಿ ತೀರ್ಥಪ್ರಸಾದ ನಡೆಯುತ್ತೆ. शरीरं सुरूपं तथा वा कलत्रं यशश्चारुचित्रं धनं मेरुतुल्यम् मनश्चेन लग्नं गुरोरङ्घ्रिपद्मे ततः किं ततः किं ततः किं ततः किम् कलत्रं धनं पुत्रपौत्रादि सर्वं गृहं बान्धव सर्वमेतद्धि जातम् मनश्चेन्न लग्नं गुरोरङ्घ्रिपद्मे ततः किं ततः किं ततः किं ततः किम् ततः किं ततः किं ततः किं ततः किम् विदेशेषु मान्यः स्वदेशेषु धन्यः सदाचारवृत्तेषु मत्तो न चान्यः मनश्चेन्न लग्नं गुरोरङ्घ्रिपद्मे ततः किं ततः किं ततः किं ततः किम् क्षमामण्डले भूपभूपालवृन्दै सदा सेवितं यस्य पादारविन्दम् मनश्चेन्न लग्नं गुरोरङ्घ्रिपद्मे ततः किं ततः किं ततः किं ततः किम् यशो मे गतं दिक्षु दानप्रताप जगद्वस्तु सर्वं करे यत्प्रसादात् मनश्चेन्न लग्नं गुरोरङ्घ्रिपद्मे ततः किं ततः किं ततः किं ततः किम्
ततः किं ततः किं ततः किं ततः किम् अरण्येन वा स्वस्य गेहेन कार्ये न देहे मनो वर्तते मे त्वनर्घ्ये मनश्चेन लग्नं गुरोरङ्घ्रिपत्नि ततः किं ततः किं ततः किं ततः किम् गुरोरष्टकं यः पठेत् पुण्यदेही यतिर्भूपतिर्ब्रह्मचारी च गेही लभेद्वाञ्छितार्थं पदं ब्रह्म संज्ञम् गुरोरुक्तवाक्ये मनो यस्य लग्नम्। ॐ श्री गुरुभ्यो नमः। ॐ श्री गुरुभ्यो नमः। ॐ श्री गुरुभ्यो नमः। ಈ ವಿಡಿಯೋನ ನಾನು ಇನ್ನೂ ಕಡಿಮೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ಯಾಕೋ ಮನಸ್ಸು ತಡಿಲಿಲ್ಲ. ಯಾಕೆ ಅಂತಂದರೆ ಸೋಮೇಶ್ವರ್ ಅವರು ಮಾತಾಡಿದ್ದ ಮಾತುಗಳು ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರೆಸುವಂಥದ್ದಾಗಿತ್ತು. ಒಂದು ಎಡೆ ಹಿಡಿದು ನಮ್ಮನ್ನು ಒಂದು ಕಡೆ ಕೂಡಿಸಿ ಕಟ್ಟಾಕ್ದಂಗಿತ್ತು. ಅಷ್ಟು ಏಕಚಿತ್ತಾಗ್ರತೆಯಿಂದ ಕೂಡಿದಂಥ ಮಾತಾಗಿತ್ತು. ಅದರಿಂದ ನಾನು ಯಾವುದೇ ರೀತಿ ವಿಡಿಯೋ ಎಡಿಟಿಂಗ್ ಮಾಡಲಿಕ್ಕೆ ನನಗೆ ಮನಸ್ಸು ಬರಲಿಲ್ಲ. ಇನ್ನೂ ಸಾಕಷ್ಟು ವಿಚಾರ ಇತ್ತು. ಅವ್ರು ಮಾತಾಡೋದಕ್ಕೆ ಇನ್ನೂ 1 ಗಂಟೆಯವರೆಗೂ ಮಾತಾಡಿದ್ದಿತ್ತು. ಆದರೆ ನಾನು ಅದನ್ನು ಸಂಕ್ಷಿಪ್ತ ಮಾಡಿ ಚಿಕ್ಕದಾಗಿ ಹಾಕಿದ್ದೀನಿ. ಅವರು ತಾಯಿ ಮಗುವಿನ ಬಾಂಧವ್ಯದ ಬಗ್ಗೆ ಹೇಳಿದ್ರ ಮಾತು ನಿಜವಾಗ್ಲೂ ಅದು ಕಣ್ಣಲ್ಲಿ ನೀರು ಬರೆಸುವಂಥ ಮಾತು. ಯಾಕೆಂದರೆ ಅಷ್ಟು ಅನುಭವದ ಮಾತಾಗಿತ್ತದು. ಅದನ್ನು ಅಲ್ಲಿ ಕೂತ್ಕೊಂಡು ಕೇಳಿದಾಗಲೇ ಅದು ಮನಸ್ಸಿಗೆ ಸಮಾಧಾನ ಆಗ್ತಿತ್ತು. ಹಾಗಾಗಿ ಇನ್ನು ವಿಡಿಯೋ ನನಗೆ ಕಡಿಮೆ ಮಾಡೋಕ್ಕೆ ಸಾಧ್ಯವಾಗಿಲ್ಲ. ಇರೋದನ್ನು ಇದ್ದದ್ದನ್ನು ಹಾಗೇ ಇಟ್ಟಿದ್ದೀನಿ. ಇನ್ನೂ ಸಾಕಷ್ಟು ಅವ್ರು ಮಾತಾಡಿದ್ದನ್ನು ಬಿಟ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಟ್ಟಿದ್ದೀನಿ. ಆದರೂ 33 ನಿಮಿಷ ವಿಡಿಯೋ ಆಗಿದೆ. ಈ ಅರ್ಧ ಗಂಟೆ ನಾನು ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನಿಮಗೆ ಒಂದು ಅತ್ಯುನ್ನತವಾದ ವಿಚಾರವನ್ನು ಹೇಳಿದ್ದೀನಿ ಅನ್ನೋದೊಂದು ನನ್ನ ನಂಬಿಕೆ ನನಗಿದೆ. ನನ್ನ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಇಷ್ಟ ಆಗಿದೆ ಅಂತ ನೇರವಾಗಿ ಹೇಳಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಯೂಟ್ಯೂಬ್ ಮುಖಾಂತರ ವಾಟ್ಸಪ್ ಮುಖಾಂತರ ಕೊಡ್ತಾ ಇದ್ದೀರಾ. ಅದು ನನಗೆ ಭಾಳ ಸಂತೋಷ ಆಗ್ತಾಯಿದೆ. ಈ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನನ್ನ ಬೆನ್ನು ತಟ್ಟಿ ಉತ್ಸವಕರನ್ನಾಗಿ ಮಾಡ್ತಾಯಿದೆ. ಇನ್ನೂ ನಾನು ಸಾಕಷ್ಟು ಮಾಡೋವಂಥದ್ದು ಕೆಲಸ ಬೇಕಾದಷ್ಟಿದೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾಕಾಲ ಹೀಗೆ ಇರಲಿ. ಈ ವಿಡಿಯೋನ ನೋಡ್ತಾ ಇರಿ, ಎಲ್ಲರಿಗೂ ಶೇರ್ ಮಾಡಿ. ರಾಮರಾವ್ 7019 ಯಾವಾಗಲೂ ಸಿಗ್ತಾ ಇರ್ತೀನಿ. ನಮಸ್ಕಾರ, ಥ್ಯಾಂಕ್ ಯು. ವಿಡಿಯೋ ಇನ್ನೂ ಮುಂದುವರಿಯುತ್ತೆ, ನೋಡ್ತಾ ಇರಿ. ಶಾಸ್ತ್ರ